ನಮ್ಮ ಜೊತೆಗೆ ಈಗ ಹಿರಿಯ ನಟಿ ಜಯಮಾಲಾ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ತೆ ಸರ್. ಇಡೀ ಚಿತ್ರರಂಗ, ರಾಜಕೀಯ ರಂಗದವರು ಪ್ರತಿಯೊಬ್ಬರು ಕೂಡ ಇಂಥ ಹಿರಿ ಜೀವಕ್ಕೆ ಮನೋಜ್ಞ ಅಭಿನಯ ಸರಸ್ವತಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಸರೋಜಾ ದೇವಿ ಅವರನ್ನ ಹೇಗೆ ನೆನಪಿಸ್ಕೋತೀರಿ ನೀವು? ನನ್ನ ಮತ್ತು ಸರೋಜಾ ದೇವಿ ಅವರ ಸಂಬಂಧಗಳು ಸಾಧಾರಣ ಒಂದು 1975 ಅಂದ್ರೆ 52 ವರ್ಷದಿಂದ ನನಗೆ ಅವ್ರು ಗೊತ್ತು ಸರ್. 50 ವರ್ಷದಿಂದ ಅಂತೂ ಖಂಡಿತ. 50 ವರ್ಷದಲ್ಲಿ ನಾನು ಬೆರಗಾಗಿ ನೋಡಿದಂತಹ ಮತ್ತೆ ಬಹಳ ಅವರ ಕೆಲಸಗಳು ಮತ್ತು ಅವರ ನಡೆ ನುಡಿ, ಅವರ ಸಿನಿಮಾಗೆ ನಾವೆಲ್ಲ ಒಂಥರ ಅವ್ರು ನಮಗೆ ತುಂಬಾ ಪ್ರಭಾವ ಬೀರಿದಂತಹ ಕಲಾವಿದೆ ಸರ್. ಎಂತ ಕಲಾವಿದೆ ಅಂತಂದ್ರೆ ಇನ್ನೊಬ್ಬರಿಗೆ, ಬೇರೆಯವ್ರಿಗೆ ಬಹಳ ಗೌರವದಿಂದ ಘನತೆಯಿಂದ ಬದುಕ್ಬೇಕು ಅಂತ ಹೇಳ್ಕೊಟ್ಟಂತವ್ರು ಸರ್. ಎಲ್ಲಾ ಕಲಾವಿದರಿಗೂ ಅವರು ಉಪಾಧ್ಯಕ್ಷರಾಗಿದ್ರು. ಅವ್ರಿಗೆ ಯಾವ ಪ್ರಶಸ್ತಿ ಬಂದಿದ್ರು ಕೂಡ ಆ ಪ್ರಶಸ್ತಿಯ ಘನತೆಯನ್ನ ಅರ್ಥ ಮಾಡ್ಕೊಂಡು ಅವ್ರು ಹಾಗೆ ಬಾಳಿ ತೋರಿಸಿದ್ದಾರೆ ಸರೋಜದೇವಿ. ಬಹಳ ಒಳ್ಳೆಯ ಕಲಾವಿದೆ, ಬಹಳ ಒಳ್ಳೆಯ ಹ್ಯೂಮನ್ ಬೀಯಿಂಗ್. ತುಂಬಾ ಹೆಣ್ಮಕ್ಳು ಎಲ್ಲಾದ್ರೂ ಅವ್ರಿಗೆ ನೊಂದ್ಕೊಂಡು ಅವ್ರಿಗೇನ ತೊಂದ್ರೆ ಆದಾಗ ಅವರಿಗೆ ಸಾಂತ್ವನ ಹೇಳುವಂಥದ್ದು, ಆಮೇಲೆ ಸಾಂತ್ವನ ಜೊತೆಯಲ್ಲಿ ಸ್ವಾವಲಂಬಿಯಾಗಿ ಬದುಕಿ ಅಂತ ಹೇಳುವಂಥದ್ದು, ಬದುಕು ಕಟ್ಕೊಳ್ಳುವಾಗ ಹುಷಾರಾಗಿ ಕಟ್ಕೊಳ್ಳಿ, ಹಣಗಳ ಕರೆಕ್ಟ್ ಆಗಿ ನೀವು ಇನ್ನೊಬ್ರ ಹತ್ರ ಹಿಂಗೆ ಕೈ ಚಾಚಬೇಡಿ, ಇನ್ನೊಬ್ರನ್ನ ಕೇಳ್ಬೇಡಿ, ನೀವೇ ಅದನ್ನ ಚೆನ್ನಾಗಿ ನಿರ್ವಹಿಸುವಂತ ಶಕ್ತಿಯನ್ನು ಬೆಳೆಸ್ಕೊಳ್ಳಿ ಅಂತ ಹೇಳುವಂತ ನಿಜ ಅರ್ಥದಲ್ಲಿ ತುಂಬಾ ಒಳ್ಳೆಯ ಹೆಣ್ಮಗಳು ಸರೋಜಾದೇವಿ. ಅವ್ರ ಜೊತೆಯಲ್ಲಿ ಮಾತಾಡ್ತಾ ಕೂತ್ರೆ ನಮ್ಗೆ ಸಾಕಾಗಿ ಹೋಗೋದೇ ಗೊತ್ತಾಗ್ತಿರ್ಲಿಲ್ಲ. ನಾನು ನಮ್ಮ ಮನೆಯಿಂದ ಹೊರಡುವಾಗ ನಾನು ಅವ್ರ ಮನೆಗೆ ಹೋಗ್ಬಿಟ್ಟು ಬರ್ತೀನಿ ಅಂದ್ರೆ ನನ್ ಗಂಡ ನನ್ ಮಗಳು ಇಬ್ರು ಹೇಳೋರು, ಸೌಂದರ್ಯ 10:30 ಆದ್ರೂ ಬರಲ್ಲ ಬಿಡು ಅಂತ. ಹಾಗೆ ಬಾಯಿ ತುಂಬಾ ಮಾತಾಡೋರು, ಪ್ರೀತಿಯಿಂದ ಊಟ ಹಾಕೋರು, ತಿಂಡಿ ಹಾಕೋರು, ಆಮೇಲೆ ಯಾರ ಬಗ್ಗೆನು ಕೆಟ್ಟದ್ ಯೋಚನೆ ಮಾಡಿ ಹೇಳಿಲ್ಲ. ಎಲ್ಲ ನೀವೇನ್ ಮಾಡ್ತೀರಾ, ನಾವ್ ಹೀಗ್ ಮಾಡ್ಬೇಕು, ನಮ್ಮಮ್ಮ ಹೀಗಿದ್ರು, ನನ್ ಗಂಡ ಹೀಗಿದ್ರು, ನನ್ನ ಮಗಳು ಹೀಗಿದ್ರು, ನೀವೆಲ್ಲರೂ ಕೂಡ ಅವನ್ನೆಲ್ಲಾನು ಪ್ರೀತಿಯಿಂದ ನೋಡ್ಕೋಬೇಕು ಅಂತ ಬಹಳ ಅತ್ಯಂತ ಸರಳವಾಗಿ ಬಿಡಿಸಿ ಹೇಳೋರು ಸರ್ ಬದುಕನ್ನ. ಬದುಕಲ್ಲಿ ಕಲಿ ಅಂತ ಏನಾದ್ರೂ ಇದ್ರೆ ಅದ್ ಸರೋಜಾದೇವಿ ಅವ್ರ ಹತ್ರ ಹೋದ್ರೆ 2 ನಿಮಿಷದಲ್ಲಿ ಬದುಕದ್ ಹೇಗೆ ಅಂತ ಹೇಳ್ಕೊಟ್ಬಿಡೋರು. ಅಂತ ಮಹಾನ್ ಕಲಾವಿದೆ. ನಿಜವಾಗ್ಲೂ ಹೇಳ್ತೀನಿ ಸರ್, ಒಂದೇ ಇವರು ಪದ್ಮಭೂಷಣ ಹೆಣ್ಮಗಳಾಗಿ ಒಬ್ರೇ ಆ ತರದ ಕಲಾವಿದೆ. ಈ ತರ ಒಂದು ಉದ್ಯಮಕ್ಕೆ ಘನತೆಯನ್ನ ತಂದ್ಕೊಟ್ಟಂತವ್ರು, ಮಹಿಳೆಗೆ. ನಾನ್ ಸರೋಜಾದೇವಿ ಅವರು ಕನ್ನಡದಲ್ಲಿ ನಮ್ಮವರು ಅಂತ ಹೇಳುವಾಗ ನಮ್ಗೊಂದು ಘನತೆ ಇದೆ ಅಲ್ಲ, ಆ ಘನತೆಯನ್ನ ತಂದ್ಕೊಟ್ಟಂತವ್ರು. ಒಂದೊಂದ್ ಶತಮಾನಕ್ಕೆ ಒಬ್ರು ಹುಟ್ತಾರೆ ಅಂತಾರಲ್ಲ ಸರ್, ಹಾಗೆ ಒಂದು ಶತಮಾನಕ್ಕೆ ಒಂದೇ ಪೀಸ್ ಅವ್ರು. ಬಹಳ ನೋವಾಗ್ತಿದೆ ಸರ್. ಅವ್ರನ್ನ ನೋಡಕ್ ಆಗ್ಲಿಲ್ಲ. ನನ್ ಮಗಳ ಮದ್ವೆ ಕರಿಯಕ್ ಹೋಗಿದ್ ಬಿಟ್ರೆ ಅವ್ರನ್ನ ಮತ್ತೆ ಅವ್ರಿಗೆ ಹುಷಾರೇ ಇರ್ಲಿಲ್ಲ. ಈ ತರ ಅವ್ರನ್ನ ಮತ್ತೆ ನೋಡಿ ಹೀಗೆ ನನ್ ಕೇಳಿದಾಗ ನಂಗೆ ತುಂಬಾ ನೋವಾಗ್ತಿದೆ ಸರ್. ಬಹಳ ಭಾವುಕರಾಗ್ತಿದ್ದೀರಿ ಜಯಮಾಲಾ ಅವರೇ. ನಮಗೆ ಅರ್ಥ ಆಗುತ್ತೆ. ಯಾಕಂದ್ರೆ 1 ದಿನ 2 ದಿನ 1 ವರ್ಷ 2 ವರ್ಷ ಅಲ್ಲ, 50 ವರ್ಷ ನೀವು ಅವ್ರ ಜೊತೆ ಇದ್ದವರು. ನಾವ್ ಕಳ್ಕೊಂಡ್ಬಿಟ್ವಿ ಸರ್, ಅವ್ರನ್ನ ಕಳ್ಕೊಂಡ್ಬಿಟ್ವಿ. ಏನು ಮಾಡಕ್ಕಾಗಲ್ಲ. ಒಂದೊಂದೇ ಕಳ್ಕೊಳ್ತ ಲಾಸ್ ಅಲ್ಲಿ ಹೋಗ್ತಿದೆ ಅಂತಾರಲ್ಲ ಹಾಗೆ. ಯಾವುದೇ ಸರ್, ನಾನು ಅಧ್ಯಕ್ಷೆ ಆಗಿದ್ದಾಗ ಒಂದು ಸಮಾರಂಭ ಮಾಡ್ತೀನಿ ನೋಡಿ. ಈ ಸಮಾರಂಭ ಅಂತಂದ್ರೆ ಆ ಸಮಾರಂಭಕ್ಕೆ ಅವ್ರು ಪಾರ್ವತಮ್ಮವ್ರ ಜೊತೆ ಬಂದು ಕೂತ್ಕೊಳ್ಳೋರು. ಮಾಡಿ ಎಲ್ಲಾ ಹೆಣ್ಮಕ್ಳು ತುಂಬಾ ಚೆನ್ನಾಗ್ ಡ್ರೆಸ್ ಮಾಡ್ಕೊಂಡ್ ಬಂದ್ರೆ, ಜಯಮಾಲಾ ಈ ತರನೇ ಹೆಂಗೆ ಕಲರ್ಫುಲ್ ಇರ್ಬೇಕಲ್ಲ, ಎಷ್ಟ್ ಚೆನ್ನಾಗ್ ಕಾಣತ್ತಲ್ಲ ಅಂತ ಒಂಥರ ಲಕ್ಷ್ಮಿ, ಮಹಾಲಕ್ಷ್ಮಿ ಇದ್ದ ಹಾಗೆ. ಬಹಳ ನಿಜವಾಗ್ಲೂ ಹೇಳ್ತೀನಿ, ಆ ಸೀರೆ, ಆ ಮೂಗ್ಬೊಟ್ಟು, ಆ ತಲೆ, ಆ ಕೂದ್ಲು, ಅವ್ರು ಹೂ ಮುಡ್ಕೊಂಡು ಅವರ ವಜ್ರ ವೈಡೂರ್ಯ, ಅವ್ರು ಚೆನ್ನಾಗ್ ಕಾಣಿಸ್ರು, ಯಾರಿಗೂ ಚೆನ್ನಾಗ್ ಕಾಣಿಸ್ತಿರ್ಲಿಲ್ಲ. ಅವ್ರು ಎಲ್ರು ಹಿಂಗೆ ಹೇಳ್ತಿದ್ರಂತೆ, ಹಿಂಗೆ ಅಲಂಕಾರ ಮಾಡ್ಕೊಳ್ಳಿ ನೀವು, ಹಿಂಗೆ ಚೆನ್ನಾಗಿ ಕಾಣಿಸ್ಬೇಕು ಎಲ್ರು ಅಂತ ಹೇಳ್ತಿದ್ರಂತೆ ಎಲ್ಲಾರ್ಗು ಸರ್.
ಸರ್ ಅವರಿಗೆ ನನಗೆ ಯಾವಾಗ್ಲೂ ಮೂಗ್ ಚುಚ್ಚಿಲ್ಲ ಅಂದ್ರೆ ನೀವು ಮೂಗ್ ಚುಚ್ಚಿಸ್ಕೊಳ್ಳಿ ಅನ್ನೋರು. ಹ್ಮ್ ನೀವು ಇಲ್ಲಿಗೆ ಇದೆಲ್ಲ ಹಾಕೊಳ್ಳಿ ಅಂತ ನೀವು ಹಾಕೊಳ್ಳಿ ಅಂತ ನಾನಂದೆ ಇದೆಲ್ಲ ನೋಡಿ ನರ ತಾಯಿ ಸಾಹೇಬಗೆ ಚುಚ್ಚಿಸ್ಕೊಂಡು ಆ ಕೀವೆಲ್ಲ ಬಂದಿತ್ತು ಅಂತಂದ್ರೆ ಅಯ್ಯೋ ಇನ್ನೊಂದ್ ಕಡೆ ಚುಚ್ಚಿಸ್ಕೊಳ್ಳಿ ಚೆನ್ನಾಗ್ ಕಾಣುತ್ತೆ ಹೆಣ್ಮಕ್ಳು ಲಕ್ಷ್ಮಿ ತರ ಇರ್ಬೇಕು ಅಂತ ಹೇಳೋರು. ಹ್ಮ್ 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 ಏ, ತುಂಬಾ ಆಮೇಲೆ ಚೆನ್ನಾಗ್ ಡ್ರೆಸ್ ಮಾಡ್ಕೊಳ್ಳೋ ಹೆಣ್ಮಕ್ಳನ್ನ ನೋಡಿದ್ರೆ ಏನ್ ಪ್ರೀತಿಯಿಂದ ಹೋಗಿ ತಪ್ಕೊಳ್ಳೋರು. ಹ್ಮ್ ಒಂಥರ ಅವರೇ ಒಂಥರ ಲಕ್ಷ್ಮಿ ಇದ್ದಂಗಿದ್ರು ಸರ್. ಹ್ಮ್ 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 ಲಕ್ಷ್ಮಿನೇ ಜೈಮಲ್ ಅವ್ರೆ, ನಿಜವಾಗ್ಲೂ. 50 ವರ್ಷ ಅವ್ರ ಜೊತೆ ನೀವು ಇದ್ರಿ ಅಂತಂದ್ರೆ ಅವ್ರ ಬಗ್ಗೆ ಇನ್ನಷ್ಟು ಮಗದಷ್ಟು ನಿಮ್ಮಿಂದನೇ ತಿಳ್ಕೊಳ್ಳುವಂತಹ ಒಂದು ಆಶಯ ನಮ್ದು. ನಮಗೆ ಗೊತ್ತಿಲ್ಲದಿರುವಂಥ ಹಲವು ವಿಚಾರಗಳು ಇರುತ್ತೆ. ಜೊತೆಗೆ ನಿಮಗೆ ಅವ್ರು ಯಾವ ರೀತಿ ವಿಶೇಷ ಅನಿಸಿದ್ರು ಅಂತ ಏನಾದರೂ ಒಂದು ವಿಶೇಷವಾದಂಥ ಘಟನೆಯನ್ನ ನೆನಪು ಮಾಡ್ಕೋಬೋದಾ ನೀವು ಈ ಸಂದರ್ಭದಲ್ಲಿ? ಸರ್ ಅವರು ಎಲ್ಲಾ ರೀತಿಯಲ್ಲೂ ವಿಶೇಷ ಸರ್. ಹ್ಮ್ ಆಸ್ತಿ ಪಾಸ್ತಿಗಳನ್ನ ಸ್ವಂತ ಅವರ ದುಡ್ಡುಗಳು ಅಂತಿಂತದಲ್ಲ. ಹ್ಮ್ ಸರೋಜಾದೇವಿ ಅಂತಂದ್ರೆ ಹ್ಮ್ 60ರ ದಶಕದಲ್ಲಿ ನನಗೆ ಅವಾಗ ಹೇಳ್ತಿದ್ರು ಹ್ಮ್ 6 ಲಕ್ಷದ ನಾಯಕಿ ಅಂತ. ಹ್ಮ್ ಸರ್ 6 ಲಕ್ಷ ಅಂದ್ರೆ ಏನ್ ಗೊತ್ತಾ ಸರ್? ಹ್ಮ್ ನಾನು ಇಂಡಸ್ಟ್ರಿಗೆ ಬಂದಿದ್ದು 73ರಲ್ಲಿ. ಹಾ 73ರಲ್ಲಿ ಚಿನ್ನದ ಬೆಲೆ 250 ರೂಪಾಯಿ 10 ಗ್ರಾಮ್. ಹ್ಮ್ ಅವಾಗ ಅವಾಗ ಸಂಭಾವನೆ 6 ಲಕ್ಷ ಅವ್ರಿಗೆ. 6 ಲಕ್ಷ ಅಬ್ಬಾ. ಆಗ ಇತ್ತಲ್ಲ ಏನದು ಸೈಟು ಹ್ಮ್ 30-40ಕ್ಕೆ 3,000, 60-40ಕ್ಕೆ 6,000, ಹ್ಮ್ 50-80ಕ್ಕೆ 16,000 ರೂಪಾಯಿ ಇತ್ತು. ವಾ. ಇದು ನಾನು ಬೆಂಗಳೂರಿಗೆ ಬಂದಾಗ 73ರಲ್ಲಿ. ಹ್ಮ್ 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 ಇನ್ನು 60ರಲ್ಲಿ ಎಷ್ಟು ಕಡಿಮೆ ಇರ್ಬೋದು ಯೋಚನೆ ಮಾಡಿ. ನಿಜ ನಿಜ ನಿಜ. ಹ್ಮ್ ಏನ್ ಸರ್ ನೀವ್ ಹೇಳ್ತೀರಾ? ಹ್ಮ್ ಅವರು ನಾನೊಂದ್ಸಲ ಅವರು ಮನೆಗೆ ಹ್ಮ್ ಅವ್ರ ಯಜಮಾನ್ರು ಶ್ರೀಹರ್ಷ ಅವರಿದ್ದಾರಲ್ಲ ಅತ್ಯಂತ ಒಳ್ಳೆ ಮನುಷ್ಯ ಸರ್. ಹ್ಮ್ ತಪ್ಪು ದೇವಿಯವ್ರಿಗೆ ಫೋನ್ ಮಾಡಿದೆ. ನಾನು ದೇವನಹಳ್ಳಿ ಹತ್ರ ಒಂದ್ ಜಮೀನಿದೆ, ಹ್ಮ್ ಅದಕ್ಕೊಂದು ಮನೆ ಕಟ್ಬೇಕು, ನಂಗೊಂದು ಪ್ಲಾನ್ ಮಾಡಿಸ್ಕೊಡ್ತಿ ಅಂತ. ಅಯ್ಯೋ ಪಾಪ ಬಹಳ ಪ್ರೀತಿಯಿಂದ ಬನ್ನಿ ಬನ್ನಿ ನಮ್ಮ ಯಜಮಾನ್ರಿಗೆ ಹೇಳ್ತೀನಿ ಬನ್ನಿ ಮಾಡಿಸ್ಕೊಡ್ತೀನಿ ಅಂತ ಕರೆದ್ರು. ಹ್ಮ್ ನಾನು ಅವ್ರ ಮನೆಗೆ ಹೋದೆ ಸರ್. ಅವಾಗ್ಲೇ ನಾನು ಶ್ರೀಹರ್ಷ ಅವ್ರು ನೋಡಿದೆ, ಎಷ್ಟು ಸರಳ, ಎಷ್ಟು ಒಳ್ಳೆಯವರು. ಹ್ಮ್ ಆಗ ನಾನು ವಾಶ್ರೂಮ್ಗೆ ಹೋದೆ. ಹ್ಮ್ ನೀವು ನಂಬ್ತಿರೋ ಇಲ್ಲ ಸರ್, ಅವ್ರ ಮನೆ ವಾಶ್ರೂಮ್ ಅಲ್ಲಿರೋ ಬಕೆಟು ಮಗ್ಗುಗಳೆಲ್ಲವೂ ಕೂಡ ಬೆಳ್ಳಿದಾಗಿತ್ತು. ಹ್ಮ್ ಅಂದ್ರೆ ಬೆಳ್ಳಿಗೆ ಅವಾಗ ಅಂತಹ ಬೆಲೆನೇ ಇರ್ಲಿಲ್ಲ ಸರ್. ಅಂದ್ರೆ ಅವ್ರ ಮನೆ ವಾಶ್ರೂಮ್ ಅಲ್ಲಿ ಬಕೆಟ್ ಎಲ್ಲ ಬೆಳ್ಳಿದೇ ಇತ್ತು. ಎಲ್ಲ ಬೆಳ್ಳಿ, ಹೂದಾನಿಗಳು ಪ್ರತಿ ಒಂದು ಬೆಳ್ಳಿ. ವಾ ವಾ. ಹ್ಮ್ ಎಂತ ಶ್ರೀಮಂತೆ ಸರ್. ನೀವು ಮದ್ರಾಸ್ ಮನೆ, ಮದ್ರಾಸ್ ತೋಟ